ಇವಳಿಗೆ ಇವರಿಂದ ಹೆಸರು ಬಂತು ಅಂದರೆ ನಾನು ಅದಂತ ಸಹಿಸಲ್ಲ. ನನಗೆ ಆ ಥರ ಹೆಸರು ಬೇಡವೇ ಬೇಡ. ಯಾರೋ ಹೆಸರು ಈಗ ನಿಮಗೇನೋ ಒಂದು ಹೆಸರು ಇರುತ್ತೆ, ನಿಮ್ಮಿಂದ ಒಂದು ಹೆಸರು ತಂದು ಕೊಟ್ಬಿಡ್ತು ಅಂತ ಅಂದರೆ, ಈಗ ನಾಳೆ ಏನಾದ್ರು ಬೈ ಚಾನ್ಸ್ ನಾನು ಚೆನ್ನಾಗಿದ್ದು ಅಥವಾ ತುಂಬ ಮೈಂಡ್ ಗೇಮ್ ಮಾಡಿಕೊಂಡು ಪಾಪ ಅವ್ನು ತುಂಬ ಒಳ್ಳೆಯವನು ಇಲ್ಲ ಅಂತ ಹೇಳಲ್ಲ, ಅವನಿಂದ ನನಗೆ ಹೆಸರು ಬಂತು ಅಂದರೆ, ಈಗ ಗಗನಂಗೂ ಅವ್ರಿಗೆ ಪಾಪ ಹಾಗೆ ಆಗಿದ್ದು, ಅವ್ರಿಗೆ ಇಲ್ಲ ಅಂತಲ್ಲ ಹೇಳೋದು, ಅದನ್ನು ನಾನು ಸಹಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಕಷ್ಟಪಟ್ಟಿದ್ದೀನಿ ನಾನು ಇಂಡಸ್ಟ್ರೀಲಿ. ಸೊ ನನ್ನ ರಿಷಾ ಅಂತಲೇ ಗುರುತಿಸಿ. ಇವತ್ತು ಯಾರು ಒಬ್ಬರು ನನ್ನ ಜೊತೆ ಹೆಸರು ಕೂಡಿಸ್ತಾ ಇದ್ದಾರಾ? ಯಾರ್ದಾರು ಹೆಸರು ಕೂಡಿಸ್ತಾ ಇದ್ದಾರಾ? ಬಾಯ್ಬಟ್ಕಿ ಅನ್ನಲಿ, ಜೋರು ಅಂತ ಅನ್ನಲಿ, ಜಗಳ ಆಡ್ತಾಳೆ ಅನ್ನಲಿ, ಸ್ಟ್ರಾಂಗ್ ಅಂತ ಹೇಳಿ, ಪ್ರಾಬ್ಲಮ್ ಏನಂದರೆ ಸ್ಟ್ರಾಂಗ್ ವುಮೆನ್ಸ್ ಆರ್ ಆಲ್ವೇಸ್ ಬೋಲ್ಡ್ ವುಮೆನ್ಸ್. ಅವ್ರು ಎಲ್ಲರಿಗೂ ಇಷ್ಟ ಆಗಲ್ಲ, ಇಷ್ಟ ಆದವ್ರಿಗೆ ಆಗ್ತಾರೆ. ಯಾರು ಹೇಳಿದ್ದು? ನೀವುಗಳು ಸೇರಿಸ್ಕೋಬೇಕಷ್ಟೇ. ಈಸ್ ಅ ಏಜ್ಡ್ ಪರ್ಸನ್, ಅವರು ಥಿಯೇಟರ್ ಆರ್ಟಿಸ್ಟು, ಆಯಿತಾ? ಅದು ನಾನು ಡೈರೆಕ್ಟಾಗೆ ಹೇಳ್ಬಿಟ್ಟಿದ್ದೀನಿ. ಯಾರು ಸುದಿ ಜೊತೆ ಹೆಂಗಿದ್ದೆ ನಾನು? ಸುದಿ ಜೊತೆ ಚೆನ್ನಾಗಿದ್ದೆ ನಾನು. ಚಂದ್ರಪ್ರಭವ್ರಿಗಿಂತ ಸುದಿ ಜೊತೆ ಇದ್ದೆ ನಾನು ಕ್ಲೋಸು. ಎಲ್ಲಿ ಸೇರಿಸ್ತಾ ಇದ್ದಾರೆ? ಅದನ್ನು ನಾವು ಜನಕ್ಕೆ ಎಂಟರ್ಟೈನ್ ಮಾಡೋಕ್ಕಂತ ಮಾಡಿದ್ದು. ಎಂಟರ್ಟೈನ್ ಅಂತ ಮಾಡೋದಕ್ಕೂ ಪಕ್ಕ ಕೂತ್ಕೊಂಡು ಊಟ ತಿನ್ನಿಸ್ಕೊಳ್ಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನೀವುಗಳು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಈಗ ಬಿಗ್ ಬಾಸ್ಗೆ ಹೋಗೋದು ಏನದು ರಿಯಾಲಿಟಿ ಏನಿದೆ ಅದು ಹೇಳ್ತಾರೆ, ಬಟ್ ಹಂಗಂತ ಏನಿಲ್ಲ. ಆಬ್ವಿಯಸ್ಲಿ ಕಾಮಿಡಿ, ಈಗ ಕೂತ್ಕೊಂಡೇ ಇರ್ತೀರಾ ನೀವು ಅಂದ್ಕೊಳ್ಳಿ, ನೀವು ಕೂತೇ ಇರ್ತೀರಾ ಅಂತ, ನಿಮ್ಮ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ. ವ್ಯಕ್ತಿತ್ವದ ಆಟ ಅದೆಲ್ಲ ಓಕೆ. ಹಂಗನ್ಬಿಟ್ಟು 3 ಹೊತ್ತು ಸುಮ್ಮನೆ ಕೂತಿರ್ತೀರಾ? ಏನಾದ್ರು ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಆ್ಯಂಡ್ ಪಾಪ ಅವ್ರಿಗೆ ಏನಂದರೆ, ನನಗೇನೆಂದರೆ ಅಪಾರ ಗೌರವಗಳಿದೆ. ದೊಡ್ಡವ್ರ ಮೇಲೆ, ವಯಸ್ಸಾದವ್ರ ಮೇಲೆ ತುಂಬ ಗೌರವ ಇದೆ. ಅದಕ್ಕೆ ನಾನು ಒಂದು ಸಲ್ಗೆಯಲ್ಲಿ, ಯಾಕಂದರೆ ಅವ್ರಿಗೆ ಗೊತ್ತು, ಅವ್ರಿಗೆ ನಮ್ಮಂಥ ಯಂಗ್ಸ್ಟರ್ಸ್ ಎಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡಬೇಕಂತ ಗೊತ್ತು ಅವ್ರಿಗೆ. ಸೊ ನಾವು ಒಂದು 4 ಜನ ನಗಲಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದು ಅದನ್ನು. ಸೊ ಅದನ್ನು ಬಿಟ್ಟರೆ ಇವಾಗ ನಾನು ಅದನ್ನೇ ನೀವು ಒಂದು ವಯಸ್ಸಿಗೆ ಬಂದಿರೋ ಹುಡುಗನ ಜೊತೆ ಕೂತ್ಕೊಂಡಂಗೆ ಮಾಡಿದಿದ್ರೆ ಹೆಸ್ರು ಹೆಂಗೆ ಹಾಳಾಗ್ತಾಯಿತ್ತು, ಅಥವಾ ಅವನ ಜೊತೆ ಹೆಸ್ರು ಹೆಂಗೆ ಕೂರಿಸ್ತಾಯಿದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಅದಕ್ಕೆ ನಾನು ಮತ್ತು ಸ್ವಲ್ಪ ಕಾಮಿಡಿ ಇರಲಿ ಅಂತ ಹೇಳಿ, ಇಷ್ಟ ಆಗಲಿಲ್ವ ಕಾಮಿಡಿ, ನಾನು ಮಾತಾಡ್ಸೋದೇ ನಿಲ್ಲಿಸ್ತೀನಿ. ನಾನು ಆ ಥರ ಕ್ಯಾರೆಕ್ಟರು, ಕ್ಯಾರೆ ಅನ್ನಲ್ಲ ನಾನು. ಬೇಕಾಗಿಲ್ಲ ಹೋಗ್ತಾ ಇರಿ ಅಂತ ಹೇಳ್ತೀನಿ. ಹಂಗೆ ನನ್ನ ಎಲ್ಲ ಹಂಗೆ ಕೂರ್ಸೋಕ್ಕಾಗಲ್ಲ ಅಷ್ಟು ಈಸಿಯಾಗೆಲ್ಲ. ಲಾಸ್ಟು ನಾನು ನಿಮ್ಮ ಶೂಟು ಓಂ ಪ್ರಕಾಶ್ ಸರ್ದು ಮೂವಿಗೆ ಬಂದಿದ್ದೆ, ಅದು ಹೇಗಿದೆ ಮೂವಿ? ಆಯಿತು. ನನ್ನ ಫಸ್ಟ್ ಸಿನಿಮಾ ಓಂ ಪ್ರಕಾಶ್ ಸರ್ ಜೊತೆ ಮಾಡಿದೆ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಪಾಪ ಅವರೇ ಕಾರಣ. ಯಾಕಂದರೆ ಸಡನ್ ರೀಪ್ಲೇಸ್ಮೆಂಟ್ ಇದ್ದಿದ್ದು ನನಗೆ. ಅವರೇ ನಾನು ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ. ಸಡನ್ ರೀಪ್ಲೇಸ್ಮೆಂಟ್ ಇದ್ದಾಗ ಯಾರೋ ಒಂದು ನಾನು ಆಡಿಷನ್ ಕೊಟ್ಟಿದ್ದೆ ಅದಕ್ಕೆ. ಈ ಹುಡುಗಿನ ಕರೆಸು ಅಂತ ಅಂದರೆ, ನಾಳೆಯಿಂದ ಬಂದ್ಬಿಡು. ನಾನು ವಾಸ್ ಲೈಕ್, ನಾಳೆ ಸಡನ್ ಶೂಟಿಂಗ್ ಅಂತ ಹೇಳಿ. ಯಾಕಂದರೆ ನನಗೆ ಐ ಆಮ್ ವೆಲ್ ಎಜುಕೇಟೆಡ್, MBA ಮಾಡಿದ್ದೀನಿ. ನನಗೆ ಈಗ ಕೆಲಸ ಮಾಡಬೇಕಂದ್ರೂ ನಾನು ಕೆಲಸ ಮಾಡ್ತೀನಿ. ನನಗೆ ಅಬ್ರಾಡಿಂದ ಕೆಲಸ ಆಗಿತ್ತು. ಈವನ್ 1000 ಸತಿ ಹೇಳ್ಬಿಟ್ಟಿದ್ದೀನಿ ಅನ್ಸೋದು ಬಿಗ್ ಬಾಸಲ್ಲಿ, ನನ್ನ ಡ್ರೀಮ್ ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗೋದು. ಬಟ್ ಹಾನೆಸ್ಟ್ಲಿ ನಾನು ಅಲ್ಲಿಗೆ ಹೋಗದೆ ಇಲ್ಲಿ ನನ್ನ ಸ್ಟೇಬಲ್ ಆಗಿಟ್ಟಿದೆ ಅಂತ ಅಂದರೆ, ಇಲ್ಲಿ ಋಣ ಇನ್ನೂ ತುಂಬ ಇದೆ ನನಗೆ. ಈ ಮೂವಿಲಿ ನನಗೆ ತುಂಬಾ ಋಣ ಇದೆ ಅಂತ ಹೇಳಿ. ನೋಡಿ, ಇವತ್ತು ಬಿಗ್ ಬಾಸು, ನಾಳೆ ಇನ್ನೊಂದು ಏನೇನೋ ಬರುತ್ತೆ, ಬೇರೆ ಬೇರೆ ಶೋಗಳು ಬರುತ್ತೆ. ಹಂಗೆ ಅಂದ್ಬಿಟ್ಟು ಈಗ ನಾಳೆ ನಾನು ಯಾವುದೋ ಇನ್ನೊಂದು ಶೋಗೆ ಹೋಗ್ತೀನಿ, ಅಲ್ಲಿ ಇನ್ನೊಂದು ಥರ ಇರ್ತೀನಿ, ಹಂಗೆ ಜಡ್ಜ್ ಮಾಡ್ತೀರಾ? ಕಲಾವಿದರನ್ನ ಕಲಾವಿದರಾಗಿ ನೋಡಿ ಅಷ್ಟೇ ನಾನು ಹೇಳೋದು. ಈಗ ಟ್ರೋಲರ್ಸ್ಗೆ, ಈಗ ಮೊನ್ನೆ ಒಂದು ಅಶ್ವಿನಿ ಮೇಡಮ್ ಏನಂತ ಹೇಳಿದ್ರು, ಸೌಟ್ ಹಿಡಿಯೋಕ್ಕೆ ಕೈಯೆಲ್ಲ ಟ್ರೋಲ್ ಮಾಡ್ತಾರೆ ಅಂತ ಹೇಳೋದು, ಏನು ಹೇಳ್ತೀರಾ ಈ ಟ್ರೋಲರ್ಸ್ಗೆ? ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಈ ಟ್ರೋಲರ್ಸ್ಗೆ ಐ ಡೋಂಟ್ ನೋ ವಾಟ್ ಟು ಸೇ ಫಾರ್ ದೆಮ್. ನಾನು ಹೇಳಬೇಕಂದ್ರೆ ಅವ್ರುಗಳಿಗೆ ನಾನು ಕೆಲಸ ಮಾಡೋದೇ ಇಷ್ಟ ಇಲ್ಲ. ಟ್ರೋಲರ್ಸ್ಗೆ ನಾನು ಕೆಲಸ ಮಾಡೋದೇ ಇಷ್ಟ ಇಲ್ಲ. ಏನೋ ಬರೀ ಫೋಟೋಶೂಟೇ ಆಯಿತು ಅಂತ ನಾನೊಂದು ಹೇಳಬೇಕು, ಪ್ಲೀಸ್ ಇದನ್ನು ದಯವಿಟ್ಟು ಹಾಕಿ ಆಯಿತಾ. ಫೋಟೋಶೂಟ್ ಮಾಡೇ 22 ಲಕ್ಷದ ಕಾರ್ ತೊಗೊಬಿಟ್ಟಿದ್ದೀನಿ. ಇನ್ನೊಂದು ಚೂರು ನೀವು ಸಿನಿಮಾ ಮಾಡಲ್ವಾ ಅಂತೇಳಿ ಅಟ್ಲೀಸ್ಟ್ 1 ಕೋಟಿ ಕಾರ್ ಆದರೂ ತೊಗೊಬಂದು ನಿಲ್ಲಿಸ್ತೀನಿ. ದಯವಿಟ್ಟು ಟ್ರೋಲರ್ಸ್ಗೆ ಡೆಫಿನೆಟ್ಲಿ ಬೇಕು. ಬಿಕಾಸ್ ನಾನು ಒಂದು ಪೋಸ್ಟ್ ಮಾಡಿದ್ರೆ, ಇವಾಗ ಯಾವುದೋ ಒಂದು ನನ್ನ ಮೇಕಪ್ ಆರ್ಟಿಸ್ಟು, ಡಿಸೈನರ್ಸು ಪೇ ಮಾಡ್ತಾರೆ ಡೆಫಿನೆಟ್ಲಿ, ನಮ್ಮಿಂದ ಏನೋ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿ. ಹಂಗನ್ಬಿಟ್ಟು ಬರೀ ಫೋಟೋಶೂಟೇ ಮಾಡ್ತೀರಾ, ಬರೀ ಅದೇ ಮಾಡ್ತೀರಾ, ಈಗ ಅದೇ ಆಗೋದು. ನಾನೇನು ಫ್ರೀಯಾಗೇನು ಮಾಡ್ತಾ ಇಲ್ವಾ? ಏಜಲ್ಲೇ ಇದ್ದಿದೆ, ಓಕೆ. ಈ ಜಾನ್ವಿ ಅನ್ನೋರೆಲ್ಲ ಇಲ್ಲ ಯು ಕಾಂಟ್ ಪ್ರಿಡಿಕ್ಟ್ ಏಜ್. ಹಂಗೆ ಮಾತಾಡಬಾರ್ದು. ಯಾಕಂದರೆ ಹಾನೆಸ್ಟ್ಲಿ ಪಾಪ ಅವ್ರ ಲೈಫಲ್ಲಿ ನಡೆದಿರೋದು ಅವ್ರಿಗಿದೆ. ಹಂಗನ್ಬಿಟ್ಟು 50 ವರ್ಷ ಆದಮೇಲೆ ಗ್ಲ್ಯಾಮರ್ ಮೇಂಟೈನ್ ಮಾಡಬೇಕು. ನಾನು 50 ವರ್ಷ ಹೀಗೆ ಕಾಣಿಸ್ತೀನಿ ಅಂದರೆ ನಾನು ಕರ್ಕೋತಾರೆ. ಯು ಶುಡ್ ಅಪ್ರಿಷಿಯೇಟ್ ಶಿ ಹ್ಯಾವ್ ಮೇಂಟೈನ್ಡ್ ಇಟ್. ಯಾರೇ ಆಗಲಿ ಇಂಡಸ್ಟ್ರೀಲಿ ಹೀರೋಯಿನ್ ಅಂದರೆ ಮೇಂಟೈನ್ ಮಾಡಬೇಕು. ಏಜ್ ಅನ್ನೋದು ಒಂದು ಬಾರ್ನ. ಹಂಗಾರೆ 50 ವರ್ಷ ಹೀರೋಗಳಿಲ್ವಾ? ಯಾಕೆ ಕೊಡ್ತಾ ಇದ್ದೀರಾ ಅದನ್ನು? ನಾನು ಹೇಳ್ತಾ ಇದ್ದೀನಿ 50 ಬೈತಾರಲ್ಲ, ಈಗ ನಾನು ಅವ್ರಿಗೆ ಹೇಳ್ತಾ ಇರೋದು, 50 ವರ್ಷ ಆಗಿರೋ ಹೀರೋನ ಸಪೋರ್ಟ್ ಮಾಡ್ತೀರಾ ಅಂದರೆ 40 ವರ್ಷ ಆಗಿರೋ ಹೀರೋಯಿನ್ ಯಾಕೆ ಸಪೋರ್ಟ್ ಮಾಡಲ್ಲ ನೀವುಗಳು? ಅವ್ರುಗಳ ಕಟ್ಔಟ್ ನಿಲ್ಲಿಸ್ತೀರಾ? 40 ವರ್ಷ ಆದಷ್ಟೇ ಏಜ್ ಬಾರ್ ಆಗೋಯ್ತಾ? ಪ್ಲೀಸ್ ಡೋಂಟ್ ಡೂ ದಟ್. ಎಲ್ಲ ಕಲಾವಿದರೇ ಗುಡ್, ವಿ ಶುಡ್ ಅಪ್ರಿಷಿಯೇಟ್ ದೆಮ್. ಎಷ್ಟು ಚೆನ್ನಾಗಿ ಇನ್ನೂ ಮೇಂಟೈನ್ ಮಾಡಿದ್ದಾರೆ ಅಂತ. ಓಕೆ.
ಇವಾಗ ರಿಲೀಸ್ಗೆ ಯಾವ್ಯಾವ ಮೂವಿ ತಯಾರಾಗಿದೆ? ನಂದು ಪಿಂಗಾಕ್ಷ ಅಂತ ಹೇಳಿ ಹಾರರ್ ಮೂವಿ ಮಾಡ್ತಾ ಇದ್ದೀನಿ. ಈಗ ಬಿಗ್ ಬಾಸ್ ಆದಮೇಲೆ ತಮಿಳ್ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಆ್ಯಕ್ಷನ್ ಮೂವಿ. ಅದಕ್ಕೋಸ್ಕರ 6 kg ಎಲ್ಲ ಸಣ್ಣ ನನ್ನ ಟ್ರಾನ್ಸ್ಫಾರ್ಮೇಷನ್ ನೋಡಿ ಗುರ್ತಿಡಿಯೋದೇ ಕಷ್ಟ ಆಗೋಗಿದೆ ಇವಾಗ ಬಿಗ್ ಬಾಸ್ ಇವ್ರೇನ ಅವರು ಅಂತ ಹಾಗೆ ಟ್ರಾನ್ಸ್ಫಾರ್ಮೇಷನ್. ಗುಡ್, ಬಿ ಹೆಲ್ದಿ, ಈಟ್ ಹೆಲ್ದಿ, ಎಲ್ಲ ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಿ ಅಷ್ಟೇ. ನಿನಗೆ ಸ್ಕಿನ್ ಚೆನ್ನಾಗಿ ನಿದ್ದೆ ಮಾಡಿ, ತಲೆ ಭೂಮಿ ಬಿದ್ದರೂ ತಲೆ ಕೆಡಿಸ್ಕೋಬೇಡಿ. ಆಮೇಲೆ ಹಿಂಗೆಲ್ಲ ಕ್ವಶನ್ ಕೇಳ್ತಾರೆ, ಟ್ರೋಲ್ ಮಾಡ್ತಾರೆ ಅಂತಲೂ ತಲೆ ಕೆಡಿಸ್ಕೋಬೇಡಿ. ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಡಿ. ಅಂದರೆ ನಿಮ್ಮ ಕ್ಯಾರೆಕ್ಟರ್ನ ನಾವು ಕೆಲವೊಂದು ನೋಡ್ಬಿಟ್ಟಿದ್ದೀವಿ ಎಲ್ಲದರಲ್ಲೂ, ಬಟ್ ಇಲ್ಲಿ ನೋಡಿದ್ರೆ ತುಂಬ ಸಿಂಪಲ್ಲು, ಯಾರಿಷ ಅಲ್ವೇ ಇಲ್ಲ ಅನಿಸುತ್ತೆ. ದಟ್ ಈಸ್ ವಾಟ್ ಇಟ್ ಈಸ್. ನನಗೂ ಹೇಳ್ತಾರೆ, ನನಗೂ ಸಿಗ್ದವ್ರು ಹೇಳ್ತಾರೆ, ಅಮ್ಮಮ್ಮ ಅಂದರೆ ಇನ್ನೊಂದು 200 ಫಾಲೋವರ್ಸ್ ಆಗ್ತಾಯಿದ್ರು ಅಷ್ಟೇ, ಇನ್ನೇನು ಚೇಂಜ್ ಆಗ್ತಾ ಇರಲಿಲ್ಲ. ನಾನು ಹೇಳ್ತೀನಿ, ಇನ್ನು 200 ಫಾಲೋವರ್ಸ್ ಆಗ್ತಾಯಿದ್ರು, ಇವಾಗ ಕೊಡೋ ದುಡ್ಡಲ್ಲಿ ಇನ್ನೊಂದು 20-30 ಸಾವಿರ ಜಾಸ್ತಿ ದುಡ್ಡು ಕೊಡ್ತಾ ಇದ್ರೇನೋ. ಇನ್ಸ್ಟಾದಲ್ಲಿ ಎಷ್ಟು ಇದ್ದಾರೆ ಈಗ ಫಾಲೋವರ್ಸ್? ಈಗ ಆಲ್ಮೋಸ್ಟ್ 180K ಇದ್ದಾರೆ. ಸಾಕು, ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದಾರೆ, ಸಾಕು.